ಕಾಲೇಜಿನ ಕೊನೆಯ ದಿನ ಸ್ನೇಹಿತರೆಲ್ಲರೂ ದೊಡ್ಡ ಕಂಪನಿಗಳ ಕನಸು ಕಾಣುತ್ತಿದ್ದರು. ಕೆಲವರು ಬೆಂಗಳೂರಿಗೆ, ಕೆಲವರು ಹೈದರಾಬಾದಿಗೆ, ಇನ್ನು ಕೆಲವರು ವಿದೇಶಕ್ಕೆ ಹೋಗುವ ಯೋಜನೆ ಮಾಡುತ್ತಿದ್ದರು. ಆದರೆ ನನ್ನ ಮನಸ್ಸು ಮಾತ್ರ ಮನೆಯ ಅಂಗಳದಲ್ಲೇ ಇತ್ತು. ವಯಸ್ಸಾಗುತ್ತಿದ್ದ ಅಪ್ಪ ಅಮ್ಮನನ್ನು ಬಿಟ್ಟು ದೂರ ಹೋಗುವುದು ನನಗೆ ಇಷ್ಟವಿರಲಿಲ್ಲ. ನಾನು ಇಲ್ಲೇ ಇರುತ್ತೇನೆ, ಕಟ್ಟಡದ ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳಿದ ದಿನ ಹಲವರು ನನ್ನನ್ನು ನೋಡಿ ನಕ್ಕರು. ಓದಿ ಓದಿ ಕೊನೆಗೆ ಕೂಲಿ ಕೆಲಸನ, ಡಿಗ್ರಿ ಮಾಡಿಕೊಂಡು ಸಿಮೆಂಟ್ ಹೊರುವುದೇ ನಿನ್ನ ಕನಸ ಎಂಬ ಮಾತುಗಳು ಕಿವಿಗೆ ಬೀಳುತ್ತಿದ್ದವು. ಮೊದಲಿಗೆ ಆ ಮಾತುಗಳು ನೋವು ಕೊಟ್ಟವು. ಆದರೆ ನನ್ನ ತಾಯಿಯ ಮಾತುಗಳು ಅದಕ್ಕಿಂತ ದೊಡ್ಡ ಧೈರ್ಯ ನೀಡಿದವು. ಮಗನೇ, ಜನರು ಏನು ಹೇಳುತ್ತಾರೆ ಎಂದು ಯೋಚಿಸಬೇಡ. ನಿನಗೆ ಇಷ್ಟವಾದ ಕೆಲಸವನ್ನೇ ಮಾಡು. ಆದರೆ ಒಂದು ದಿನವೂ ಮನೆಯಲ್ಲಿ ಖಾಲಿ ಕುಳಿತುಕೊಳ್ಳಬೇಡ. ದುಡಿಮೆ ಎಂದಿಗೂ ಅವಮಾನವಲ್ಲ. ಇನ್ನೊಂದು ಮಾತು ನೆನಪಿಟ್ಟಿಕೋ, ನಿನ್ನ ತಂಗಿಯ ಭವಿಷ್ಯದ ಜವಾಬ್ದಾರಿಯೂ ನಿನ್ನದು. ಆ ಮಾತುಗಳು ನನ್ನ ಜೀವನದ ದಿಕ್ಕನ್ನೇ ಬದಲಿಸಿದವು. ಮರುದಿನದಿಂದಲೇ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಆರಂಭಿಸಿದೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಬಿಸಿಲಿನಲ್ಲಿ ಬೆವರು ಸುರಿಸುತ್ತಿದ್ದೆ. ಕೈಗಳಲ್ಲಿ ಗುಳ್ಳೆಗಳು ಮೂಡಿದವು. ದೇಹ ಆಯಾಸಗೊಂಡರೂ ಮನಸ್ಸು ಮಾತ್ರ ಗಟ್ಟಿಯಾಗುತ್ತಿತ್ತು. ಸಂಬಳ ಬಂದಾಗ ಮೊದಲು ಮನೆಯ ಖರ್ಚು, ನಂತರ ತಂಗಿಯ ವಿದ್ಯಾಭ್ಯಾಸ. ನನ್ನ ಆಸೆಗಳಿಗಿಂತ ಅವಳ ಕನಸುಗಳಿಗೆ ಹೆಚ್ಚು ಬೆಲೆ ಕೊಟ್ಟೆ. ಅವಳು ಓದಿನಲ್ಲಿ ಮುಂದುವರಿಯುತ್ತಿದ್ದಂತೆ ನಾನು ಕೆಲಸದಲ್ಲೂ ಹೊಸತನ್ನು ಕಲಿಯುತ್ತಿದ್ದೆ. ಇಟ್ಟಿಗೆ ಜೋಡಿಸುವುದರಿಂದ ಹಿಡಿದು ಕಟ್ಟಡ ನಿರ್ಮಾಣದ ಪ್ರತಿಯೊಂದು ಹಂತವನ್ನು ಗಮನಿಸುತ್ತಾ ಕಲಿತೆ. ವರ್ಷಗಳು ಕಳೆದವು. ಒಂದು ದಿನ ನನ್ನ ತಂಗಿ ವೈದ್ಯೆಯಾಗಿ ಬಿಳಿ ಕೋಟು ಧರಿಸಿದಳು. ಆ ಕ್ಷಣದಲ್ಲಿ ನನ್ನ ಕೈಗಳ ಮೇಲಿದ್ದ ಸಿಮೆಂಟ್ ಕಲೆಗಳೇ ನನಗೆ ಚಿನ್ನದ ಪದಕಗಳಂತೆ ಕಂಡವು. ಅಪ್ಪ ಅಮ್ಮನ ಕಣ್ಣಲ್ಲಿ ಕಾಣಿಸಿದ ಸಂತೋಷವೇ ನನ್ನ ದೊಡ್ಡ ಸಂಪತ್ತು. ಅಲ್ಲಿಂದ ನನ್ನ ಪ್ರಯಾಣ ಇನ್ನಷ್ಟು ಎತ್ತರಕ್ಕೆ ಹೋಯಿತು. ಕಾರ್ಮಿಕನಾಗಿ ಆರಂಭಿಸಿದ ನಾನು ಅನುಭವ ಮತ್ತು ಪ್ರಾಮಾಣಿಕತೆಯಿಂದ ನಿಧಾನವಾಗಿ ಕಾಂಟ್ರಾಕ್ಟರ್ ಆದೆ. ಇಂದು ಹಲವರಿಗೆ ಕೆಲಸ ಕೊಡುವ ಸ್ಥಾನದಲ್ಲಿದ್ದೇನೆ. ಒಂದು ಕಾಲದಲ್ಲಿ ನನ್ನನ್ನು ನೋಡಿ ನಗುತ್ತಿದ್ದವರೇ ಈಗ ನಿಮ್ಮ ಜೀವನವೇ ನಮಗೆ ಸ್ಫೂರ್ತಿ ಎಂದು ಹೇಳುತ್ತಾರೆ. ಅವರಿಗೆ ನಾನು ಯಾವಾಗಲೂ ಒಂದೇ ಉತ್ತರ ಕೊಡುತ್ತೇನೆ, ನಾನು ದೊಡ್ಡವನಾಗಿದ್ದರಿಂದ ಗೌರವ ಸಿಕ್ಕಿಲ್ಲ. ಯಾವ ಕೆಲಸವನ್ನು ಚಿಕ್ಕದು ಎಂದು ಭಾವಿಸದೆ ಪ್ರಾಮಾಣಿಕವಾಗಿ ದುಡಿದದ್ದರಿಂದ ಗೌರವ ಸಿಕ್ಕಿದೆ. ಕೈಯಲ್ಲಿ ಸಿಮೆಂಟ್ ಇದ್ದರೂ ತಲೆ ಎತ್ತಿ ಬದುಕಬಹುದು, ಆದರೆ ದುಡಿಮೆ ಇಲ್ಲದೆ ಕನಸುಗಳು ಸಾಕಾರವಾಗುವುದಿಲ್ಲ. ಇಂದು ನನ್ನ ಜೀವನ ನೆಮ್ಮದಿಯಿಂದ ಸಾಗುತ್ತಿದೆ. ಅಪ್ಪ ಅಮ್ಮ ಸಂತೋಷವಾಗಿದ್ದಾರೆ. ವೈದ್ಯೆಯಾಗಿರುವ ನನ್ನ ತಂಗಿ ಜನರ ಜೀವ ಉಳಿಸುತ್ತಿದ್ದಾಳೆ. ನಾನು ಕಟ್ಟುವ ಮನೆಗಳು ಅನೇಕ ಕುಟುಂಬಗಳಿಗೆ ಆಶ್ರಯವಾಗುತ್ತಿದೆ. ಈ ಜೀವನ ನನಗೆ ಕಲಿಸಿದ ದೊಡ್ಡ ಪಾಠವೇನೆಂದರೆ, ಕೆಲಸ ಯಾವತ್ತೂ ಚಿಕ್ಕದಲ್ಲ, ನಮ್ಮ ಮನಸ್ಸು ಮಾತ್ರ ಚಿಕ್ಕದಾಗಬಾರದು. ಜನರ ನಗುವನ್ನು ಲೆಕ್ಕಿಸದೆ ದುಡಿದರೆ ಒಂದು ದಿನ ಅದೇ ಜನರು ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಾರೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.